ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಪಾಡು ಒಂದೆರಡಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಪ್ರತಿದಿನದ ಮೆನು ಪ್ರಕಾರ ಗುಣಮಟ್ಟದ ಮತ್ತು ಶುಚಿಯಾದ ಆಹಾರ ವಿತರಿಸುವಂತೆ ಮತ್ತು ಕಳಪೆ ಆಹಾರವನ್ನು ಸರಬರಾಜು ಮಾಡುವಂತಹ ಗುತ್ತಿಗೆದಾರರನ್ನು ಬದಲಾಯಿಸುವಂತೆ ಕ್ರಿಮ್ಸ್ನ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಸೂಚನೆ ನೀಡಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಪ್ರತಿದಿನದ ಮೆನು ಪ್ರಕಾರ ಗುಣಮಟ್ಟದ ಮತ್ತು ಶುಚಿಯಾದ ಆಹಾರ ವಿತರಿಸುವಂತೆ ಮತ್ತು ಕಳಪೆ ಆಹಾರವನ್ನು ಸರಬರಾಜು ಮಾಡುವ ಗುತ್ತಿಗೆದಾರರನ್ನು ಬದಲಾಯಿಸುವಂತೆ ಕ್ರಿಮ್ಸ್ನ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಚ್ ಕೃಷ್ಣ ಸೂಚನೆ ನೀಡಿದರು. ಅವರು ಮಂಗಳವಾರ ಕ್ರಿಮ್ಸ್ಗೆ ಭೇಟಿ ನೀಡಿ ರೋಗಿಗಳಿಗೆ ವಿತರಿಸುವ ಆಹಾರದ ಪರಿಶೀಲನೆ ನಡೆಸಿ ಮಾತನಾಡಿದರು. ಕ್ರಿಮ್ಸ್ನ ಆಹಾರ ತಯಾರಿಕಾ ಕೊಠಡಿಗೆ ಭೇಟಿ ನೀಡಿದ ಅವರು ರೋಗಿಗಳಿಗೆ ಮೆನು ಪ್ರಕಾರ ಇಂದು ವಿತರಿಸಬೇಕಾಗಿದ್ದು ಮೊಟ್ಟೆ ವಿತರಿಸಿದ ಕುರಿತು ಗರಂ ಆದ ಅವರು ಅತ್ಯಂತ ಚಿಕ್ಕ ಕೊಠಡಿಯಲ್ಲಿ ಆಹಾರವನ್ನು ಸಿದ್ಧಪಡಿಸುತ್ತಿದ್ದು ಈ ಪ್ರದೇಶದಲ್ಲಿ ಸ್ವಚ್ಛತೆಯ ಕೊರತೆಯೂ ಇರುವುದನ್ನು ಗಮನಿಸಿದ ಅವರು ಆಹಾರ ತಯಾರಿಕಾ ಸ್ಥಳವನ್ನು ಆದಷ್ಟು ಶೀಘ್ರದಲ್ಲಿ ಸ್ಥಳಾಂತರಿಸುವಂತೆ ಮತ್ತು ಆಹಾರ ತಯಾರಿಕಾ ಸಿಬ್ಬಂದಿಗೆ ಶೌಚಾಲಯ ವ್ಯವಸ್ಥೆಯನ್ನು ಒದಗಿಸುವಂತೆ ಸೂಚಿಸಿದರು. ನಂತರ ಆಸ್ಪತ್ರೆಯ ಒಳರೋಗಿಗಳ ವಿಭಾಗಕ್ಕೆ ಭೇಟಿ ನೀಡಿದ ಅವರು ಈ ದಿನ ಬೆಳಿಗ್ಗೆ ಮತ್ತು ನಿನ್ನೆ ರಾತ್ರಿ ಊಟ ಮತ್ತು ಉಪಹಾರ ಒದಗಿಸಿರುವ ಕುರಿತು ರೋಗಿಗಳಿಂದಲೇ ಮಾಹಿತಿ ಪಡೆದು ಹೊರ ನಡೆಯುವ ಸಂದರ್ಭದಲ್ಲಿ ಇಂದಿನ ಮಧ್ಯಾಹ್ನ ಆಹಾರ ವಿತರಣೆಯ ಆಹಾರ ಆಗಮಿಸಿದ್ದನ್ನು ಪರಿಶೀಲಿಸಿ ಕಳಪೆ ಗುಣಮಟ್ಟದ ಚಪಾತಿ ವಿತರಣೆ ಆಗುತ್ತಿರುವುದನ್ನು ಕಂಡು ಸ್ಥಳದಲ್ಲಿದ್ದ ಕ್ರಿಮ್ಸ್ನ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಚಪಾತಿಯನ್ನು ಆಸ್ಪತ್ರೆಯ ಆಹಾರ ಕೊಠಡಿಯಲ್ಲಿ ಸಿದ್ಧಪಡಿಸದೆ ಹೊರಗಿನಿಂದ ತಂದು ವಿತರಿಸುತ್ತಿದ್ದು ಚಪಾತಿ ಆರೋಗ್ಯವಂತರೇ ಸೇವಿಸಲು ಯೋಗ್ಯವಿಲ್ಲ. ಆಸ್ಪತ್ರೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರು ಪ್ರತಿದಿನ ಇಲ್ಲಿನ ಆಹಾರವನ್ನು ಸೇವಿಸಿದಲ್ಲಿ ಗುಣಮಟ್ಟದಲ್ಲಿ ಸುಧಾರಣೆ ಆಗಲಿದ್ದು ಆಹಾರದ ಗುಣಮಟ್ಟದ ಕುರಿತಂತೆ ಆಗಾಗ್ಗೆ ಆಹಾರದ ಮಾದರಿಯನ್ನು ತೆಗೆದು ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ಆಸ್ಪತ್ರೆಯ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಚಿಕಿತ್ಸೆ ನೀಡುವ ಪೌಷ್ಟಿಕ ಪುನಶ್ಚೇತನ ಕೇಂದ್ರದಲ್ಲಿ ದಾಖಲಾಗುವ ಮಕ್ಕಳಿಗೆ ವಿತರಿಸುವ ಪೌಷ್ಟಿಕ ಆಹಾರದ ಕುರಿತು ಸೂಕ್ತ ವಿವರಣೆ ಮತ್ತು ಕೇಸ್ ಶೀಟ್ ಸಮರ್ಪಕವಾಗಿ ದಾಖಲಿಸಿದ ವೈದ್ಯರಿಗೆ ನೋಟಿಸ್ ನೀಡುವಂತೆ ತಿಳಿಸಿದ ಅವರು ಕೇಂದ್ರದಲ್ಲಿ ದಾಖಲಾಗುವ ಮಗು ಮತ್ತು ಪೋಷಕರಿಗೆ ಒಟ್ಟು 370 ದಿನಗೂಲಿ ನಷ್ಟ ಪರಿಹಾರ ದೊರೆಯಲಿದ್ದು ಮತ್ತು ಈ ಕೇಂದ್ರದಲ್ಲಿ ದೊರೆಯುವ ಇತರೆ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಮೂಲಕ ಯೋಜನೆಯ ಪ್ರಯೋಜನ ದೊರಕಿಸಬೇಕು ಎಂದರು. ನಂತರ ಗಾಂಧಿನಗರದ ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳಿಗೆ ನೀಡುವ ಆಹಾರದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿದ ಅವರು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ನೀಡುವ ಪೌಷ್ಟಿಕ ಆಹಾರ ಸರಬರಾಜು ಕುರಿತಂತೆ ಫಲಾನುಭವಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಖಚಿತಪಡಿಸಿಕೊಂಡರು. ಕ್ಯಾಮ್ರಾ ಇದೆ ಸರ್. ಈ ಚಪಾತಿಯನ್ನು ಅಲ್ಲಿಗೆ ನಾವು ಆಹಾರ ಚಪಾತಿ ಮನೆಯಲ್ಲೇ ಇಲ್ಲ, ಒತ್ತೋದಕ್ಕೆ ಇಲ್ಲ. ಇದನ್ನೆಲ್ಲೋ ಈ ರೆಡಿಮೇಡ್ ಚಪಾತಿಗಳು ಸಿಗ್ತಾವಲ್ಲ ಹೊರಗಡೆ, ಅಲ್ಲಿಂದ ತಂದು ಕೊಟ್ಟ ಅದನ್ನು ಹೊಡೆಯುವಂಥ ಈಗ ನಾವು ನಿಮ್ಮನ್ನು ಕರ್ಕೊಂಡಿದ್ವಿ, ಇದು ಮಾಡ್ತಾ ಇದ್ದಾರ ಎಲ್ಲೂ ಹೊರಗಡೆಯಿಂದ ಮಾಡ್ಕೊತಾರೆ ಅಂಥವ್ರಿಗೆ ಯಾಕೆ ಇರ್ತೇನೆ. ಈಗ ನಿಮಗೆ ನಾನು ಡಾಕ್ಟರ್ಸ್ ನೀವೆಲ್ಲ ಬಡವರು ಇರ್ತಾರೆ, ಬೇಗ ಆಗಲಿಲ್ಲ. ಈಗ ಅದಕ್ಕೆ ಬಡ್ಡಿ ಇಟ್ಕೊಂಡು ನಿಂತ್ಕೊಳ್ತಾರೆ ಅಂದರೆ ಯಾವ ಶ್ರೀಮಂತನಿಲ್ಲ. ಆ ಬಡವರಿಗೆ ಯಾಕೆ ಗುಣಮಟ್ಟದ ಏನು ಧರ್ಮ ಕೊಡ್ತಾರ, ನೀವು ಅವ್ರಿಗೆ ದುಡ್ಡು ಕೊಡಲ್ವ ಅಂಥವ್ರಿಗೆ ಯಾಕೆ ಎಂಟರ್ಟೈನ್ ಮಾಡ್ತೀರಾ? ತೆಗೆದು ಹಾಕಿ ನಮ್ಮ ಹ್ಯಾಂಗ್ ಹಾಕಿ ಇದನ್ನು ಈ ಚಪಾತಿಯನ್ನು ನಾವು ನೀವು ಆದರೂ ತಿಂತೀವಿ. ಆಯ್ತು ಕೊಡಿ, ಹೋಗಿಲ್ಲ ಹೆಸರು ಹೆಸರು ಕೊಡಿ ನೋಡಿರಿ, ನೋಡಿರಿ ನೀನೇ ತಗೊಂಡು ಎಲ್ಲ ಡಾಕ್ಟರ್ HODನೆಲ್ಲ ಊಟ ಕಂಪಲ್ಸರಿ ಮಾಡಿ ಅನ್ನಿ. ಆಗ ತಾನೇ ಫ್ರೀಯಾಗಿದೆ. ಎಲ್ಲ ಹೆಡ್ ಡಿಪಾರ್ಟ್ಮೆಂಟ್ ಅವರು ವಿರೋಧ ಮಾಡಿ ಅಂತ. ಈಗ ನಾವು ಹೋದಾಗ ಚಪಾತಿನೇ ಇರಲಿಲ್ಲ, ಈಗ ಒಂದಾಗಿ ಚಪಾತಿ ಯಾರು ಮಾಡ್ತಾರೆ. ಹಾಂ, ಈಗ ರೆಡಿಮೇಡ್ ಎಲ್ಲ ಅದು ಯಾವುದೋ ಇರ್ತಾರೆ, ಒಂದು ಇಷ್ಟು ಕೊಡಪ್ಪ ಅಂತ ಆಸ್ಪತ್ರೆಗೆ ಮಾಡೋದೇ ಇಲ್ಲ. ಅಲ್ಲಿ ಚಪಾತಿ ಇಲ್ಲ ಅಂತ ನಮಗೆ ಈಗ ಅಲ್ಲಿ ಹಾಕಿ ತರ್ತಿದ್ದಾರೆ. ನೀವು ಮಾಡ್ತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀವಿ? ಚಪಾತಿ ಮನೆ ತೋರಿಸ್ಕೊ. ಹಾಂ ನೋಡಿ, ಚಪಾತಿ ಮನೆದ ಇಲ್ಲ. ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಬಂದಂಥ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಅಲ್ಲಿಂದ ಮತ್ತು ಹಾಸ್ಪಿಟಲ್ಗೆ ಎಲ್ಲ ಆಹಾರ ಧಾನ್ಯ ಏನು ಸಪ್ಲೈ ಸರಿಯಾಗಿ ನಡೀತಾ ಇದೆ. ಅಂಗನವಾಡಿಯಲ್ಲಿ ಮಧ್ಯಾಹ್ನದ ಉಪಹಾರ ಅದರಲ್ಲಿ ಕೊಟ್ಟಾಗ ಅದನ್ನೆಲ್ಲ ಈಗ ಬಂದು ನಾನು ಮತ್ತು ನನ್ನ ತಂಡ ಆಹಾರ
ನಾವು ಒಂದು ಟೀಮ್ ಈ ಮಾಡಿ ಆಸ್ಪತ್ರೆಯಲ್ಲೂ ಸಹ ಈಗ ಒಂದು ಗುಣಮಟ್ಟದ ಆಹಾರ ಕೊಡ್ತಾ ಇದ್ದಾರೆ ನಾವು ಚೆಕ್ ಮಾಡಿ. ಆಹಾರದ ಅಡುಗೆ ಕೋಣೆ ಅದಕ್ಕೆ ಸಮರ್ಪಕವಾಗಿ ಏನಿಲ್ಲ. ಈ ಆಹಾರವನ್ನು ಪಥ್ಯ ಏನು ನಾವು ಮೆನು ಚಾರ್ಟ್ ಪ್ರಕಾರ ಫಾಲೋ ಮಾಡ್ತಾರೆ. ಮತ್ತು NRC ಘಟಕ ಅಂತ ನ್ಯೂಟ್ರಿಷನ್ ರಿಹೆಬಿಲಿಟೇಷನ್ ಸೆಂಟರ್, ಅಲ್ಲಿ ನಾನ್ ನ್ಯೂಟ್ರಿಷನ್ ಕಿಟ್ಸ್ ಈಗ ಯಾರು ಆಹಾರ ಸಿಗಬೇಕಾಗಿ ಗುಣಮಟ್ಟದ ಒಂದು ಆಹಾರ ಸಿಗದೆ ಮಕ್ಕಳು ನಾನ್ ನ್ಯೂಟ್ರಿಷನ್ ಅಂದರೆ ವಯಸ್ಸಿಗೆ ತಕ್ಕಾಗಿ ಎತ್ತರ ಮತ್ತು ತೂಕ ಇದೆ ಅಂಥ ಮಕ್ಕಳನ್ನ ತಂದಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಆ ಮಕ್ಕಳ ತಂದೆ ಅಥವಾ ತಾಯಿಗೆ ಯಾರೋ ಮಗು ಅವರಿಗೆ ಮುಂದಿನ ಸರ್ಕಾರ 14 ದಿನ ಆ ಅಮೌಂಟು ಸಹ ಸಿಗುತ್ತೆ. ಜೊತೆಗೆ ಆ ಮಗುಗೆ ಅದನ್ನೆಲ್ಲ ಇದರಲ್ಲೇ ಆಸ್ಪತ್ರೆಯಿಂದ ಫ್ರೀಯಾಗಿ ಕೊಡಬೇಕು. ಅದು ಸಹ ಸರಿಯಾಗಿ ನಡೀತಾ ಇಲ್ಲ. ಅವರಿಗೆಲ್ಲ ರೋಗಿಗ ಅವರಿಗೆ ಅದು ನಮ್ಮ ಗಮನಕ್ಕೆ ಬಂದಾಗೆ ಈ ಕಾಲಸಂಖ್ಯೆಯಲ್ಲಿ ಮಾರಾಟಕ್ಕೆ ಈ ಕಂಪನಿಗಳಿಂದ ಯಾವುದು ಬಂದಿಲ್ಲ. ಯಾವುದಾದ್ರೂ ನಿಮ್ಮ ಗಮನಕ್ಕೆ ಬಂದಿದ್ದಂತೆ ಹೇಳಿ ಯಾವುದು ಇದನ್ನು ಅವ್ರನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಯಾರು ಸಪ್ಲೈ ಮಾಡ್ತಿದ್ದಾರೋ ಅವರನ್ನು ತೆಗೆದಾಕಿ ಬೇರೆಯವ್ರನ್ನ. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯ ಮಾರುತಿ ಎಂ ದೊಡ್ಡಲಿಂಗಣ್ಣ ನವರ್, ಕ್ರಿಮ್ಸ್ನ ಡೀನ್ ಡಾಕ್ಟರ್ ಪೂರ್ಣಿಮಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಂಕರ್ರಾವ್, ಆಹಾರ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವಿರೂಪಾಕ್ಷ ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಉಮೇಶ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಿವಕ್ಕ ಮಾದರ್, ಜಿಲ್ಲಾಧಿಕಾರಿ ಕಚೇರಿಯ ಪಿಂಚಣಿ ವಿಭಾಗದ ಸಹಾಯಕ ನಿರ್ದೇಶಕ ಪ್ರಶಾಂತ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.